ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆಷಾಢ ಮಾಸದ 3ನೇ ಶುಕ್ರವಾರ, 4ನೇ ಶುಕ್ರವಾರ 7ನೇ ತಾರೀಕಿಗೆ ಆಗ್ತದೆ. ಇವತ್ತು 31 3ನೇ ಶುಕ್ರವಾರ ಆಷಾಢ ಮಾಸದ ಪಾರ್ವತಿ ದೇವಿಯ ಈ ಅವತಾರ ಆರಾಧಿಸುವುದರಿಂದ ಧೈರ್ಯ, ಶಕ್ತಿ ಮತ್ತು ಆರೋಗ್ಯ ನೀಡಿ ಕಾಪಾಡ್ತಾಳೆ ಪಾರ್ವತಿ ದೇವಿ ಅಂಥೇಳಿ ನಂಬಿಕೆ ಅದ. ಬರೇ ಪಾರ್ವತಿ ದೇವಿನ ಅಷ್ಟ ಪೂಜೆ ಮಾಡೋದಲ್ಲ, ಶಿವ ಪಾರ್ವತಿ ಲಕ್ಷ್ಮೀನಾರಾಯಣರ ಸಮೇತ ಪೂಜೆ ಮಾಡುವುದು ಬಹಳ ಅಂದ್ರೆ ಬಹಳ ಶ್ರೇಷ್ಠವಾದ ನೋಡ್ರಿ. ಇವತ್ತು ಶುಕ್ರವಾರ ಒಂದು ಮುಂಜಾನೆ ಮಾತನ್ನು ಹೇಳ್ತಾ ರಂಗೋಲಿಯನ್ನು ಹಾಕಿ ಇವತ್ತೇನು ನೈವೇದ್ಯ ಮಾಡಿದ್ದೆ ಅನ್ನೋದನ್ನು ನೋಡುಣ್ರಿ. ಹಿಂಗೆ ಒಂದು ಆರ್ಟಿಕಲ್ ನನಗೆ ಭಾಳ ಇಷ್ಟ ಆಯ್ತು, ಓದ್ತೀನಿ, ನೀವು ಕೂಡ ಕೇಳ್ರಿ. ಎಷ್ಟು ಅರ್ಥಪೂರ್ಣ ಅದ ಅಂತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಸೇರ್ತು. ಹಾಗಾಗಿ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಳಿಗತ್ತೀನಿ ನೋಡ್ರಿ. ಮನುಷ್ಯನ ಜೀವನ ಅಂದ್ರೆ ಏನು? ನಮ್ಮ ಜೀವನವು ಭಗವಂತನ ಅಮೂಲ್ಯ ಪ್ರಸಾದ. ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಸಂತೋಷದಿಂದ ಬದುಕಬೇಕು. ಪ್ರತಿಯೊಂದು ದಿನವೂ ನಮ್ಮ ಗುರಿಯತ್ತ ಕೊಂಡೊಯ್ಯುವ ಸುವರ್ಣ ಅವಕಾಶ. ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದುರ್ಗುಣಗಳ ಮೇಲೆ ವಿಜಯ ಸಾಧಿಸುವುದೇ ಜೀವನ ನೋಡ್ರಿ. ಎಷ್ಟು ಅರ್ಥಪೂರ್ಣ ಅದಲ್ರಿ. ಜೀವನ ಅಂದರೆ ಕೇವಲ ಬದುಕುವುದಲ್ಲ, ಬದುಕನ್ನು ಅರ್ಥಪೂರ್ಣವಾಗಿಸುವುದಕ್ಕಾಗಿ ನಮ್ಮ ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕರ್ಮ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಆದ್ದರಿಂದ ಸದಾ ಸಕಾರಾತ್ಮಕ ಚಿಂತನೆ, ಪ್ರೀತಿ, ಕರುಣೆ, ಕ್ಷಮೆ ಮತ್ತು ಸೇವಾ ಮನೋಭಾವದಿಂದ ಬದುಕಿದಾಗ ಜೀವನವು ಸುಂದರವಾಗುತ್ತದೆ. ನಮ್ಮ ಜೀವನದಿಂದ ಇತರರ ಬದುಕಿಗೆ ಬೆಳಕು ನೀಡುವಂತಹ ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕು. ಪ್ರೀತಿ, ಶಾಂತಿ ಮತ್ತು ಸತ್ಕರ್ಮಗಳಿಂದ ಜೀವನವನ್ನು ಸುಂದರಗೊಳಿಸಿ ನಮ್ಮ ಸುಗಂಧವನ್ನು ಸಮಾಜಕ್ಕೆ ಹಂಚಬೇಕು. ಕೊನೆಯದಾಗಿ, ಜೀವನವೆಂದರೆ ಭಗವಂತನ ಕಡೆಗೆ ಸಾಗುವ ಪವಿತ್ರ ಯಾತ್ರೆ. ಆದ್ದರಿಂದ ಸದಾ ಸಂತೋಷದಲ್ಲಿ ನೆಲೆಸಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಈ ಮಾನವ ಜೀವನವನ್ನು ಸಾರ್ಥಕಗೊಳಿಸುವುದೇ ಜೀವನ ಅಂಥೇಳಿ ಎಷ್ಟು ಚಂದ ಅದ ನೋಡ್ರಿ. ಖರೇನೆ ಇದನ್ನು ವಿವೇಕಾನಂದವರು ಬರೆದದ್ದು ಭಾಳ ಅಂದ್ರೆ ಭಾಳ ಚಂದ. ನನಗಿಷ್ಟ ಆಯಿತು ಇದು ಆರ್ಟಿಕಲ್. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಷ್ಟೆಷ್ಟೋ ಏನೇನೋ ತಲೆ ಒಳಗೆ ಹಾಕ್ಕೊಂಡು ಬದುಕುವುದಕ್ಕಿಂತ ನಾವು ವಿಚಾರ ಮಾಡುವ ಆಲೋಚನೆಗಳು ಸಕಾರಾತ್ಮಕವಾಗಿ ವಿಚಾರ ಮಾಡಿ ನಾವು ಏನೇ ಕೈಗೊಂಡ್ರೂ ಕೂಡ ಅದಕ್ಕೆ ದೇವರ ಆಶೀರ್ವಾದ ಇದ್ದೇ ಇರ್ತದೆ. ಹೌದಿಲ್ರಿ? ನೋಡ್ರಿ, ಇವತ್ತಿನ ಸಿಂಪಲ್ ಆದ ರಂಗೋಲಿ. ಯಾಕಂದ್ರೆ ದಿನ ಅಂತೂ ಮಳೆಗಾಲನೇ ಅದ, ಮಳೆರಾಯ ಬಂದೇ ಬರ್ತಾನೆ. ಹೀಗಾಗಿ ಅದನ್ನೂ ಬೇಕು ನಮಗೆ ನಿಮಗೆ ಎಲ್ಲ. ಯಾಕಂದ್ರೆ ಮಳೆ ಬಂದ್ರೇ ಬೆಳೆ ಬಂದ್ರೇ ನಾವು ನೀವು ಎಲ್ಲ. ಹೌದಿಲ್ರಿ? ಹಾಗಾಗಿ ಮಳೆ ಅದಲ್ಲ, ನಸಿಕ್ಲೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೂ ಇದ್ದೇ ಇರ್ತದೆ. ಆದರೆ 5, 15, 5:15 ಕಡಿಮೆ ಆಗ್ತದೆ. ಮತ್ತು ರಾತ್ರಿ, ಸಾಯಂಕಾಲ, ಮಧ್ಯಾಹ್ನ ಒಟ್ಟು ಬಂದೇ ಬರ್ತದೆ. ನಿಮ್ಮ ಕಡೆನೂ ಮಳೆ ಹಂಗೆ ಅದ ಅಂತ ಅನ್ಕೋತೀನಿ. ಇನ್ನು ಇವತ್ತಿನ ರಂಗೋಲಿ ಅಂತೂ ನೋಡಿದ್ರಿ. ಇವತ್ತು ಏನು ಅಡುಗೆ ಮಾಡಿದ್ದೆ? ಮತ್ತು ಇನ್ನೂ ಒಂದು, ನಮ್ಮನೆಗೆ ನಿನ್ನೆ ಜಗನ್ನಾಥನ ಪ್ರಸಾದ ಬಂತು. ಕವಿತಾ ಮಜ್ಲಿಕರ್ ಅವರಿಗೆ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಇಲ್ಲೇ ಇದ್ದೂರಾಗೆ ತಂದು ಕೊಡೋದು ಭಾಳ ಸರಳ ವಿಷಯ. ಅದನ್ನೇ ಒಬ್ಬರ ಮನೆಗೆ ಹೋಗಿ ಕೊಡ್ಲಿಕ್ಕೆ ಆಗಲ್ಲ. ಅದನ್ನೂ ಊರಿಂದ ಊರಿಗೆ ಕಳಿಸೋದು ಅಂತಂದ್ರೆ ಭಾಳ ಕಷ್ಟವಾದ್ದು. ಅವರು ಕಾಲ್ ಮಾಡಿದ್ರು, ಆವಾಗ ಅವ್ರ ಬಾಯಿಂದನೇ ಅಂದರು, ಪ್ರಸಾದ ಕಳಿಸ್ಲೇನ್ರಿ ನಾನು ಅಂಥೇಳಿ. ಇಷ್ಟು ಖುಷಿ ಆಯ್ತು. ಖರೇನೆ ನಿಮ್ಮ ಬಾಯಿಂದನೇ ಬಂದದ್ದು ಅಂದಮೇಲೆ ಯಾಕೆ ಬ್ಯಾಡ್ ಅನ್ಲಿ, ಕಳಿಸ್ರಿ. ಯಾಕಂದ್ರೆ ಅದ್ರ ಎಷ್ಟು ಕಷ್ಟ ಅದ ಅದ್ರ ಹಿಂದೆ ಅನ್ನೋದು ನನಗೆ ಗುರ್ತದೆ. ಯಾಕಂದ್ರೆ ನಮ್ಮ ಅಣ್ಣಗೆ ಒಂದು ಡಬ್ಬಿ ಕಳಿಸ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಹೋಗಿ ಎಷ್ಟೋ ಸರಿ ಇಟ್ಟು ಬರೋದು ಆಗಿರಂಗಿಲ್ಲ ನಮಗೆ. ಅದಕ್ಕೆ ಅವರಿಗೆ ಅದ್ರ ಜೊತೆಗೆ ಅವ್ರ ಮನೆಯವರಿಗೆ, ಅವ್ರ ಮಕ್ಕಳು ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪವನ ಮತ್ತು ನೀಲಮಾಧವ್ಗೆ ಮಕ್ಕಳು ಕೂಡ ಹಂಗೆ ಇದ್ದಾರೆ. ಅವರಿಗೆ ದೇವ್ರ ಆಯುಷ್ಯ, ಆರೋಗ್ಯ, ಯಾಕಂದ್ರೆ ನಮಗೆ ಕೊಟ್ಟ ಕಳಿಸ್ಯಾರ ಅಂತಲ್ಲ, ಅದ್ರ ಹಿಂದೆ ಅವರದ್ದು ಎಷ್ಟು ದೊಡ್ಡ ಗುಣ ಅದ. ಯಾಕಂದ್ರೆ ಅವರು ಭಯಂಕರ ಬ್ಯುಸಿ ಇರ್ತಾರೆ. ಅಂಥ ಬ್ಯುಸಿ ಶೆಡ್ಯೂಲ್ ಒಳಗೂ ನಮಗೆ ಕಳಿಸ್ಯಾರ ಅಂತಂದ್ರೆ ಅದರ ಹಿಂದೆ ಎಷ್ಟು ಶ್ರಮ ಅದ ನನಗೆ ಗುರ್ತಾಗ್ತದೆ. ಈ ವಿಡಿಯೋ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ಲಿಕ್ಕತ್ತದ್ದು ಆಷಾಢ ಶುಕ್ರವಾರದ 3ನೇ ಶುಕ್ರವಾರದ ಪೂಜಾ, ಲಕ್ಷ್ಮೀ ಪೂಜಾ ನೋಡ್ರಿ. ಲಕ್ಷ್ಮೀನಾರಾಯಣರ ಪೂಜಾ
ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರೂ ಮನಸ್ಸಲ್ಲೂ ಯಾವತ್ತೂ ಒಳ್ಳೆಯ ವಿಚಾರಗಳೇ ಇರಲಿ. ಒಬ್ಬರಲ್ಲಿ ನಾವು ಒಳ್ಳೆಯದನ್ನು ಹುಡ್ಕೋಣ. ಅವಾಗ ನಮಗೆ ನಮ್ಮಲ್ಲಿ ಏನಿಲ್ಲ ಅನ್ನೋದು ಗೊತ್ತಾಗ್ತದೆ. ನಾವು ಒಬ್ಬರಲ್ಲಿ ಯಾವಾಗ ಕೆಟ್ಟದ್ದನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವ್ರಿಗಿಂತ ಹೆಚ್ಚು ಕೆಟ್ಟ ಗುಣಗಳು ನಮ್ಮಲ್ಲಿ ಇರ್ತಾವೆ. ಅದನ್ನು ಬಿಡೋಣಂತ ನಾವು ಒಬ್ಬರಲ್ಲಿ ಒಳ್ಳೆಯದನ್ನು ಹುಡುಕ್ಲಿಕ್ಕತ್ವಿ ಅಂದ್ರೆ ಅದಕ್ಕಿಂತ ಹೆಚ್ಚು ಒಳ್ಳೆಯ ಗುಣಗಳು ನಮ್ಮಲ್ಲಿ ಬಂದಿರ್ತಾವೆ. ಎಲ್ಲಾನು ಹಂಗೆ ನೋಡ್ರಿ, ಒಂದು ಒಳ್ಳೆಯದಾಯ್ತು ಕೆಟ್ಟದ್ದಾಯ್ತು ಎರಡೂ ಈಕ್ವಲ್ ಆಗೇ ಇರ್ತಾವೆ. ನಾವು ಒಳ್ಳೆಯದನ್ನು ಹುಡುಕೋತ ಹೋದ್ವಿ ಅಂದ್ರೆ ಅವು ನಮ್ಮಲ್ಲಿಯೂ ಹೆಚ್ಚಾಗಿರ್ತಾವ, ಅವರಲ್ಲಿ ಅಂತೂ ಕಂಡೇ ಕಾಣಿಸ್ತಿರ್ತಾವ. ಅವನು ಕೂಡ ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ಹಾಗೆ ಇನ್ನೊಬ್ಬರಲ್ಲಿ ಕೆಟ್ಟದ್ದನ್ನು ಹುಡುಕುವ ಹಕ್ಕು ನಮಗಿಲ್ಲ. ಆದರೆ ಕಾಣಿಸ್ತು ಅಂದ್ರೆ ಅದರಿಂದ ಆದಷ್ಟು ದೂರ ಇರೋಣ ಅಂತ ಹೇಳ್ತಾ ಇವತ್ತಿನ ಅಡುಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಪೂಜೆ ಅಂತೂ ನೋಡಿದ್ರಿ. ಇವತ್ತೇನು ಅಡುಗೆ ಅಂತೀರೇನ್ರಿ? ನೋಡ್ರಿ, ಖರೇಂದ್ರ ಫಸ್ಟಿಗೆ ಅಕ್ಕಿನೇ ತೊಳ್ಕೊಂಡಿದ್ದೆ ಅನ್ನಕ್ಕೆ ಇಡಬೇಕು ಅಂಥೇಳಿ ರೆಡಿನೂ ಮಾಡಿಕೊಂಡೆ. ಆಮೇಲೆ ನನ್ನ ಮಗಳು ಅಮ್ಮ ಏನು ಮಾಡ್ಲಿಕ್ಕತ್ತಿ ಅಂತಂದ್ಲು. ಬಿಸಿಬೇಳೆ ರೈಸು. ಅಮ್ಮ ಅಕ್ಕಿ ಬೇಡ, ನವಣಕ್ಕಿ ಹಾಕಿ ಬಿಸಿಬೇಳೆ ರೈಸ್ ಮಾಡಂದ್ಲು. ಹಾಗಾಗಿ ಆ ಅಕ್ಕಿ ತೆಗೆದು ನವಣಕ್ಕಿ ಇಟ್ಟು ಬಿಸಿಬೇಳೆ ರೈಸ್ ಮಾಡ್ಲಿಕ್ಕತ್ತೀನಿ. ಹಾಗೆ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಅವಲಕ್ಕಿ ಪಾಯಸ ಮಾಡ್ಲಿಕ್ಕತ್ತೀನಿ ರೀ. 2 ಸ್ಪೂನು ತುಪ್ಪ ಹಾಕಿ ಚೆಂದಾಗಿ ಅವಲಕ್ಕಿ ಹುರ್ಕೊಂಡು ಅದರೊಳಗೇನದ ಹಾಲು, ಬರ್ಫೂರ್ ಹಾಲು, ಬಹಳಷ್ಟು ಹಾಲು ಹಾಕಿ ಚೆಂದಾಗಿ ಕುದಿಸಿ ಬೆಲ್ಲ ಆ್ಯಡ್ ಮಾಡಿಬಿಡ್ತೀನಿ. ನೈವೇದ್ಯ ಆದಮೇಲೆ ಇಷ್ಟೇ ಇಟ್ಟು ನೈವೇದ್ಯ ಮಾಡ್ತದೆ. ನೈವೇದ್ಯ ಆದಮೇಲೆ ಅದಕ್ಕೆ ಏಲಕ್ಕಿ, ಮನುಕ, ಗೋಡಂಬಿ ಎಲ್ಲ ಆ್ಯಡ್ ಮಾಡಿ ತಿಂತೀವಿ ನೋಡ್ರಿ ನಾವು. ಯಾಕಂದ್ರೆ ಈಗ ರಥದ ಅಡುಗೆ ಒಂಚೂರು ನೈವೇದ್ಯ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಮಾಡ್ಲಿಕ್ಕತ್ತೀನಿ. ಮತ್ತು ಇನ್ನೂ ಒಂದು, ಇಲ್ಲಿ ಬಿಸಿಬೇಳೆ ರೈಸ್, ನವಣಕ್ಕಿ ಬಿಸಿಬೇಳೆ ರೈಸ್ ಏನು ಮಾಡ್ಲಿಕ್ಕತ್ತೀನಲ್ರಿ, ಹಾಗೆ ಇನ್ನೊಂದು ಒಲೆ ಮೇಲೆ ಒಠಾಣಿ ಕುದಿಲಿಕ್ಕೆ ಇಟ್ಟೀನಿ. ರಾತ್ರಿನೇ ನೆನೆ ಹಾಕಿಟ್ಟಿದ್ವಿ, ಹಾಗಾಗಿ ಆ ನೀರು ಬಸ್ತು ಮತ್ತು ಬೇರೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಟೀನಿ. ಒಂದು ಸೈಡ್ ನವಣಕ್ಕಿ, ಒಂದು ಸೈಡ್ ಹೆಸರುಬೇಳೆ, ಒಂದು ಸೈಡ್ ಒಠಾಣಿ, ಒಂದು ಸೈಡ್ ಅವಲಕ್ಕಿ ಪಾಯಸ ರೆಡಿ ಆಗ್ಲಿಕ್ಕತ್ತದ ನೋಡ್ರಿ. ಈಗೇನದ ಬಿಸಿಬೇಳೆ ಭಾತು, ನವಣಕ್ಕಿ ಮತ್ತು ಹೆಸರುಬೇಳೆದ್ದು ಮಾಡ್ಕೋತ ಹಂಗೆ ಪಾಯಸ ಎಲ್ಲ ಮಾಡ್ಕೋತ ಒಂದು ಉಮಾ ಗುಡ್ಕಿಂಡಿ ಅವ್ರದ್ದು ಹಾಡ ಕೇಳೋಣ್ರಿ. ಕೇಳ್ಕೊತ ಅಡುಗೆ ಮುಗಿಸ್ಬಿಡೋಣ. ಭಾಳ ಫಾಸ್ಟಾಗಿ ಆಗ್ತದೆ. ಮತ್ತು ದೇವರ ನಾಮಸ್ಮರಣೆ ಮಾಡ್ಕೋತ ಅಡುಗೆ ಮಾಡಿದ್ರಂತೂ ಅಷ್ಟು ಟೇಸ್ಟ್ ಆಗ್ತದೆ. ಗೊತ್ತಿರಲಾರ್ದೆ ದೇವರಿಗೂ ಅರ್ಪಣೆ ಆಗ್ತದೆ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ನೋಡಿ ಮಾತಾಡಿ ಮುದ್ದಾಡಿ ಸಂತೋಷದಿ ಪಾಡಿ ಪೊಗಳುವೆನು ಪರಮ ಪುರುಷ ಹರಿ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಕೆಂದವರೇ ಪೂರ್ವ ಪಾದಗಳಿಂದ ರಂಗ ಧಿಮಿ 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 ಕೆಂದು ಕುಣಿಯುತ್ತಲೀ. ಅಂದುಗೆ ಕಿರುಗೆಜೆ ನಲಿಯುತ್ತವಾರೋ, ಅಂದುಗೆ ಕಿರುಗೆಜೆ ನಲಿಯುತ್ತವಾರೋ ಅರವಿಂದ ನಯನನೇ ಬಾರೋ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಎಣ್ಣೋರೆ ಗತಿರಸದಧಿಕೃತವೋ ರಂಗ ಅಣ್ಣಯ್ಯ ನಿನಗೆ ಕೊಡುವೆ ಬಾರು. ಚಿನ್ನರ ಬೊಡನಾಟ ಸಾಕು ಬಿಡೋ ರಂಗ, ಚಿನ್ನರ ಬೊಡನಾಟ ಸಾಕು ಬಿಡೋ ರಂಗ. ಬೆಣ್ಣೆಯ ಮೇಲುವುದು ಬೇಡವೋ ಕಂದ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ಮಂಗಳಾತ್ಮಕ ಕೋಮಲ ಕಾಯ ರಂಗ ಸಂಗೀತ ಲೋಲ ಸಗುಣಶೀಲ.
ಮಂಗಳಾತ್ಮಕ ಕೋಮಲ ಕಾಯ ರಂಗ ಸಂಗೀತ ಲೋಲ ಸದ್ಗುಣಶೀಲ ಅಂಗನೀಯರಿಗೆಲ್ಲ ಅತಿ ಪ್ರಿಯನಾದ ಶೋಭ ಅಂಗನೀಯರಿಗೆಲ್ಲ ಅತಿ ಪ್ರಿಯನಾದ ಶುಭ ಮಂಗಳ ಮೂರುತಿ ಪುರಂದರ ವಿಠಲ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ನೋಡ್ರಿ ಹಾಡು ಕೇಳಿದ್ರೇ ಏನೋ ಒಂದು ಆನಂದ. ಖರೇನೆ ರೀ, ಸಂಗೀತಕ್ಕೆ ಭಾಳ ಏನೋ ಒಂದು ದೊಡ್ಡ ಶಕ್ತಿ ಅದ. ಎಷ್ಟು ನಮ್ಮ ಮನಸ್ಸನ್ನು ಪೀಸಾಗಿಡ್ತದ, ಹೌದಿಲ್ರಿ? ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ರುಕ್ಮಿಣಿ ಲೈನಿಂಗ್ ಕಾಟನ್ ಟ್ರೆಂಡಿ ಸ್ಯಾರೀಸ್. ಇಷ್ಟು ಬೆಸ್ಟ್ ಅವ ರೀ, ಮತ್ತು ಉಟ್ಕೊಂಡಾಗಂತೂ ಅಷ್ಟು ಸೂಪರಾಗಿ ಕಾಣಿಸ್ತಾವ. ಇದ್ರೊಳಗೆ ಕಲರ್ಸ್ ಮಾತ್ರ ಇಷ್ಟ ಅವ, ಬೇರೆ ಕಲರ್ಸ್ ಇಲ್ರಿ. 4 ಕಲರ್ ಅಷ್ಟು ಚಂದವ. ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕಾಣಿಸ್ಲಿಕ್ಕತ್ತದ, ನೀವು ಮೆಸೇಜ್ ಮಾಡ್ತಿರಲ್ಲ.